खोज निकाली। 5 साल के अंदर कांग्रेस पार्टी देश के 20% सबसे गरीब लोगों के बैंक अकाउंट में 3,60,000 रुपए डाल देगी। ನರೇಂದ್ರ ಮೋದಿ ಅವರ 15 ಲಕ್ಷ ರೂಪಾಯಿ ವಾದ ಸುಳ್ಳಾಗಿರುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯ ಬಡ ಕುಟುಂಬದ ಖಾತೆಗೆ ತಿಂಗಳಿಗೆ 6,000, ವರ್ಷಕ್ಕೆ 72,000, 5 ವರ್ಷದಲ್ಲಿ 3,07,000 ರೂಪಾಯಿ ಪ್ರತಿಯೊಬ್ಬರ ಖಾತೆಗೆ ಹಾಕಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಭಾರತೀಯರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ। 5 करोड़ परिवारों को साल का 72,000 रुपए डायरेक्ट कांग्रेस पार्टी बैंक में देगी। ಭಾರತದ 5 ಕೋಟಿ ಕುಟುಂಬಗಳಿಗೆ 25 ಕೋಟಿ ಜನರಿಗೆ 72,000 ರೂಪಾಯಿ ಪ್ರತಿ ವರ್ಷ ನೇರವಾಗಿ ಅವರ ಬ್ಯಾಂಕಿನ ಖಾತೆಗೆ ತಲುಪಿಸುವಂತ ಯೋಜನೆ ನ್ಯಾಯವನ್ನು ನಾವು ದೇಶದ ಮುಂದೆ पैसा महिला के बैंक अकाउंट में जाएगा। ಎಲ್ಲ ಹಣವೂ ಕೂಡ ಕುಟುಂಬದ ಮಹಿಳಾ ಸದಸ್ಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಕೂಡ ಹೋಗ್ತದೆ। नरेंद्र मोदी आप झूठ बोलो, हम सच करके दिखाएंगे। ನರೇಂದ್ರ ಮೋದಿ ಅವರಿಗೆ ನೀವು ಹೇಳಬೇಕು, ನಾವು ಇದನ್ನ ಸಾಬೀತು ಮಾಡಿ ತೋರಿಸ್ತೇವೆ ಅಂತ। और जैसे ही हमने ये निर्णय लिया, चौकीदार का चेहरा बदल गया। ನಾವು ಯಾವಾಗ ಈ ನ್ಯಾಯ ಯೋಜನೆಯನ್ನ ಭಾರತದ ಮುಂದೆ ಇಟ್ಟು ಪ್ರಧಾನಮಂತ್ರಿಗಳ ಅಂದ್ರೆ ಈ ದೇಶದ ಕಾವಲುಗಾರ ಅಂತ ಹೇಳ್ಕೊಳ್ಳೋರ ಮುಖದ ಚೆಹರೆ ಬದಲಾವಣೆ ಆಗಲಿಕ್ಕೆ ಪ್ರಾರಂಭ ಆಯ್ತು। सुकड़ गया। ಅದೊಂದು ರೀತಿ ಬೇರೆ ರೀತಿಯಲ್ಲಿ ದುಃಖದ ಛಾಯೆಯನ್ನು ಅದರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯ್ತು। सवाल पूछते हैं पैसा कहां से आएगा। ಈಗ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಷ್ಟೊಂದು ಹಣ ಎಲ್ಲಿಂದ ಬರ್ಲಿಕ್ಕೆ ಸಾಧ್ಯ ಅಂತೇಳಿ। मोदी जी मैं आपको बताता हूं, पैसा आपके दोस्त अनिल अंबानी के जेब से आएगा। ಮೋದಿ ಅವರೇ, ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಈ ಹಣ ಎಲ್ಲಿಂದ ಬರ್ತದೆ ಅಂತ ನೀವು ಕೇಳ್ತಾ ಇದ್ದೀರಿ। ನಿಮ್ಮ ಸ್ನೇಹಿತರಾಗಿರುವಂತ ಅಂಬಾನಿಯವರ ಜೋಬಿನಲ್ಲೇ ಈ ಹಣ ಬಡವರಿಗೋಸ್ಕರ ಬರ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ। आप भ्रष्टाचार की बात करते हो, आपने उस चोर को 30,000 करोड़ रुपए एयरफोर्स का पैसा चोरी करके दिया है। ನೀವು ಹಣ ಎಲ್ಲಿಂದ ಬರ್ತದೆ ಅಂತ ಹೇಳಿದಿರಿ, ನಿಮ್ಮ ಸ್ನೇಹಿತರಿಗೆ 30,000 ಕೋಟಿ ರೂಪಾಯಿಗಳನ್ನ ಕಳ್ಳತನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ। 100% चोरी करते हो आप। 100% चौकीदार चोर है। 100ಕ್ಕೆ 100 ಇವರೆಲ್ಲರೂ ಕೂಡ ಇದರಲ್ಲಿ ಕಳ್ಳತನವನ್ನು ಮಾಡಿದ್ದಾರೆ। नीरव मोदी, मेहुल चौकसी, विजय माल्या, ललित मोदी, अनिल अंबानी, नरेंद्र मोदी। ನೀರವ್ ಮೋದಿ ಅವರು, ಚೋಕ್ಸಿ ಅವರು, ಲಲಿತ್ ಮೋದಿ ಅವರು, ವಿಜಯ್ ಮಲ್ಯ ಅವರು, ಅಂಬಾನಿ ಅವರು, ಅವರ ಜೊತೆಗೆ ನರೇಂದ್ರ ಮೋದಿ ಅವರು ಸೇರಿ ಈ ದೇಶದ ಜನರ ಹಣವನ್ನು ಕಳ್ಳತನ ಮಾಡಿದ್ದಾರೆ। चोरों का ग्रुप है। ಕಳ್ಳತನ ಸ್ಪಷ್ಟವಾಗಿ ಎಲ್ರಿಗೂ ಗೋಚರ ಆಗ್ತಾ ಇದೆ। चोरों की टीम है। ಕಳ್ಳತನ ನಿಮ್ಗೆಲ್ಲ ಸ್ಪಷ್ಟವಾಗಿ ಕಾಣುವಂತ ರೀತಿಯಲ್ಲಿ ಆಗ್ತಾ ಇದೆ। आपके जेब में से पैसा लेते हैं, किसानों से पैसा छीनते हैं, छोटे दुकानदारों से पैसा छीनते हैं और उन्हीं 15 लोगों को देते हैं। ಈ ದೇಶದ ರೈತರ, ಈ ದೇಶದ ಬಡವರ, ಈ ದೇಶದ ಕಾರ್ಮಿಕರ, ಈ ದೇಶದ ಜನರ ಹಣವನ್ನ ಕಳ್ಳತನ ಮಾಡಿ ಇದೇ ಕೆಲವರಿಗೆ ಜನರಿಗೆ ಕೊಡುವಂತ ಕೆಲಸವನ್ನ ಇವರು ಮಾಡಿದ್ದಾರೆ। आपसे कहते हैं काले धन के खिलाफ लड़ाई। ತಮಗೆ ಹೇಳ್ತಾರೆ, ಇಲ್ಲಿ ರೈತರ ಮನ್ನಾ ಮಾಡ್ಲಿಕ್ಕೆ, ಸಾಲ ಮಾಡ್ಲಿಕ್ಕೆ ಹಣ ಇಲ್ಲ, ಇದಕ್ಕೆ ಕೊಡ್ಲಿಕ್ಕೆ ಹಣ ಇಲ್ಲ ಅಂತೇಳಿ। आपको धूप में बैंक की लाइन के सामने खड़ा करते हैं। ನಿಮ್ಮನ್ನ ಬಿಸಿಲಿನಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ। आपके जेब में से पैसा निकाल के बैंक में डालते हैं। ನಿಮ್ಮ ಜೋಬ್ನಲ್ಲಿರುವಂತಹ ಹಣ ಕೆಲವರಿಗೆ ಹೋಗುವಂತಹ ಕೆಲಸ ಆಗ್ತಾ ಇದೆ। और फिर आपको पता लगता है कि आप ही का पैसा नीरव मोदी लोग उठा के भाग गया। ಕೆಲವೇ ಸಮಯದಲ್ಲಿ ನಿಮಗೆ ಗೊತ್ತಾಗ್ತದೆ, ನಿಮ್ಮ ಜೋಬ್ನಲ್ಲಿರೋ ಹಣವನ್ನೇ ನೀರವ್ ಮೋದಿ ತೆಗೆದುಕೊಂಡು ಹೋಗಿ ದೇಶದಿಂದ ಪಲಾಯನ ಮಾಡಿದ್ದಾರೆ ಅಂತೇಳಿ। 35,000 करोड़ रुपए आपके जेब से निकालकर उसकी जेब में। ಸುಮಾರು 8,000 ಕೋಟಿ ರೂಪಾಯಿಗಳನ್ನ, 15,000 ಕೋಟಿ ರೂಪಾಯಿಗಳನ್ನ ನಿಮ್ಮ ಜೇಬಿನಿಂದ ಹಣ ತೆಗೆದುಕೊಂಡು ಹೋಗಿ ದೇಶ ಬಿಟ್ಟು ಪರಾರಿಯಾಗಿದ್ದಾರೆ। मेहुल चौकसी, ಮೆಹುಲ್ ಚೋಕ್ಸಿ ಅವರು ಕೋಟ್ಯಾಂತರ ರೂಪಾಯಿ ಹಣವನ್ನು ಈ ದೇಶದಿಂದ ತೆಗೆದುಕೊಂಡು ಹೋಗಿದ್ದಾರೆ। ललित मोदी ಅವರು ದೇಶದ ಹಣವನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ। अच्छा, एक छोटा सा सवाल, इन सब के नाम, इन सब चोरों के नाम मोदी 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 कैसे हैं?
ನಿಮ್ಮ ಮುಂದೆ ಒಂದು ನನ್ನ ಸಣ್ಣ ಪ್ರಶ್ನೆ, ಈ ಎಲ್ಲ ಕಳ್ಳರ ಹೆಸರು ಕೂಡ ಮೋದಿ 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 ಅಂತ ಯಾಕೆ ಬರ್ತಾ ಇದೆ? नीरव मोदी, ललित मोदी, नरेंद्र मोदी, और अभी थोड़ा ढूंढेंगे तो और बहुत सारे मोदी निकलेंगे। ನೀರವ್ ಮೋದಿ ಅವರು, ಲಲಿತ್ ಮೋದಿ ಅವರು, ನರೇಂದ್ರ ಮೋದಿ ಅವರು, ಹೀಗೆ ಕಳ್ಳತನ ಮಾಡಿರುವಂತ ಎಲ್ಲ ಹೆಸರು ಕೂಡ ಯಾಕೆ ಮೋದಿ ಅಂತ ಬರ್ತಾ ಇದೆ ಅಂತ ನಾನು ಪ್ರಶ್ನೆ ಮಾಡ್ತೇನೆ। उन्होंने नोटबंदी की, छोटे दुकानदारों को, स्मॉल मीडियम बिजनेस वालों को नष्ट किया, जिंदगी बर्बाद की। 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳ ಅಮಾನ್ಯೀಕರಣ ಮಾಡಿದ್ರು। ಬಡ ರೈತರು, ಬಡ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು ಬಹಳಷ್ಟು ಕಷ್ಟಪಡುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು। उसके बाद गब्बर सिंह टैक्स लागू किया, दूसरा झटका मारा। ಅದಾದ ನಂತರ GST ರೂಪದಲ್ಲಿ ದೊಡ್ಡದಾಗಿರುವಂತಹ ಒಂದು ಟ್ಯಾಕ್ಸ್ ಅನ್ನು ಹಾಕೋದ್ರ ಮುಖಾಂತರ ಉಳಿದಂತಹ ಹಣವನ್ನು ಕೂಡ ಅವರು ನಿಮ್ಮಿಂದ ಕಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು। यूपीए कांग्रेस पार्टी की सरकार आने दो, कुछ ही महीने में गब्बर सिंह टैक्स को हम सच्ची जीएसटी में बदल देंगे। एक टैक्स होगा, कम से कम टैक्स होगा, सरल टैक्स होगा। ಈಗ ದೇಶದ ಮೇಲೆ GST ಅನ್ನು ಹಾಕಿದ್ದಾರೆ, 28% ಅವರಿಗೆ ಟ್ಯಾಕ್ಸ್ ಅನ್ನು ಹಾಕ್ತಾ ಇದ್ದಾರೆ। ಇದನ್ನು ನಾನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ಕರೆದ್ದೇನೆ। ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಈ ಚುನಾವಣೆ ನಂತರ ಬಂದ ತಕ್ಷಣ ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನು ತೆಗೆದುಹಾಕಿ ಸರಳವಾಗಿರತಕ್ಕಂತ ಒಂದೇ ಹಂತದ GST ಅನ್ನ ಇಡೀ ದೇಶದಲ್ಲಿ ಜಾರಿ ತರಲಿಕ್ಕೆ ನಾವು ಕಾರ್ಯೋನ್ಮುಖರಾಗ್ತೇವೆ। ये मन की बात करते हैं, हम काम की बात करते हैं। ನರೇಂದ್ರ ಮೋದಿ ಅವರು ಬರೀ ಭಾಷಣವನ್ನು ಮಾಡ್ತಾರೆ, ನಾವು ಕೆಲಸ ಮಾಡುವಂತ ಮಾತನಾಡ್ತೇವೆ। ಇದು ಭರವಸೆ ಅಲ್ಲ, ಇದನ್ನು ಮಾಡಿ ತೋರಿಸ್ತೇವೆ। 45 साल से सबसे ज्यादा बेरोजगारी हिंदुस्तान में आज है, नरेंद्र मोदी जी ने किया। 3 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನ, ಈ ದೇಶದ ಶ್ರೀಮಂತರ ಹಣವನ್ನ ಅವರು ಮನ್ನಾ ಮಾಡಿದ್ದಾರೆ। ಆದರೆ ಬಡವರಿಗೆ ಮಾತ್ರ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ। ಆ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ। और दिन भर भाषण में वायदे करते रहते हैं, जहां जाते हैं कोई ना कोई वायदा कर जाता है। ಎಲ್ಲಿ ಹೋದರೂ ಕೂಡ ಭರವಸೆಗಳು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಮಾತುಗಳನ್ನಾಡುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ। मोदी जी, आप देश को बताओ, आपने हिंदुस्तान के युवाओं के रोजगार के लिए पिछले 5 साल में क्या किया? ನಾನು ನೇರವಾಗಿ ಪ್ರಧಾನಿ ಮೋದಿ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ, ಕಳೆದ 5 ವರ್ಷದಲ್ಲಿ ಭಾರತದಲ್ಲಿರುವಂತಹ ನಿರುದ್ಯೋಗಿ ಯುವಕರಿಗೋಸ್ಕರ ನೀವು ಏನು ಕೆಲಸ ಮಾಡಿದ್ದೀರಿ ಅಂತ ನೇರವಾಗಿ ತಾವು ಉತ್ತರ ಕೊಡಬೇಕು ಅಂತ ಕೇಳಲಿಕ್ಕೆ ಬಯಸ್ತೇನೆ। 24 घंटे में 27,000 युवा हिंदुस्तान में आज रोजगार खोते हैं। ಪ್ರತಿ ದಿವಸ ಭಾರತ ದೇಶದಲ್ಲಿ ಸಹಸ್ರಾರು ಜನ ಯುವಕರು ಇವತ್ತು ನಿರುದ್ಯೋಗಿಗಳಾಗಿ ಶಾಲಾ ಕಾಲೇಜುಗಳಿಂದ ಹೊರಗೆ ಬರ್ತಾ ಇದ್ದಾರೆ। बहाने मत बनाओ, आप प्रधानमंत्री हो, आप देश को बताओ कि आपने देश के युवाओं के रोजगार के लिए पिछले 5 साल में क्या किया। ನೀವು ಬರೀ ನೆಪಗಳನ್ನ ಹೇಳುವಂತ ಕೆಲಸ ಮಾಡಬೇಡಿ, ಬರೀ ಭಾಷಣ ಮಾಡುವಂತ ಕೆಲಸ ಮಾಡಬೇಡಿ। ನೀವು ಈಗ ಸರ್ಕಾರದಲ್ಲಿದ್ದೀರಿ, ನೀವು ದೇಶದ ಪ್ರಧಾನಮಂತ್ರಿಗಳಿದ್ದೀರಿ। ಕಳೆದ 5 ವರ್ಷಗಳಲ್ಲಿ ಈ ರಾಷ್ಟ್ರದ ಯುವಕರಿಗೋಸ್ಕರ ತಾವು ಯಾವ ಯೋಜನೆ ತಂದು ಎಷ್ಟು ಕೆಲಸ ಕೊಟ್ಟಿದ್ದೀರಿ ಅಂತ ಸ್ಪಷ್ಟವಾಗಿ ಹೇಳಬೇಕು ಅಂತ ನಾನು ಕೋರ್ತೇನೆ। कर्नाटक की सरकार ने कर्जा माफ किया किसानों को, आप देश को बताओ कितने किसानों को आपने कर्जा माफ किया है। ಕರ್ನಾಟಕದಲ್ಲಿರುವಂತಹ ಮೈತ್ರಿ ಸರ್ಕಾರ ಕರ್ನಾಟಕದ ಬಡ ರೈತರ 48,000 ಕೋಟಿ ರೂಪಾಯಿ ಸಾಲಗಳನ್ನ ಮನ್ನಾ ಮಾಡುವಂತ ಕೆಲಸ ಮಾಡಿದೆ। ಭಾರತದ ಎಷ್ಟು ರೈತರ ಸಾಲವನ್ನ ತಾವು ಮನ್ನಾ ಮಾಡಿದ್ದೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತೇನೆ। आप अनिल अंबानी से गले मिलते हो, हिंदुस्तान के किसान से गले क्यों नहीं मिलते हो? ನೀವು ಅನಿಲ್ ಅಂಬಾನಿ ಅವರನ್ನ ಆಲಿಂಗಿಸಿಕೊಳ್ತೀರಿ, ಆದರೆ ದೇಶದ ರೈತರನ್ನ ಯಾಕೆ ನೀವು ಆಲಿಂಗಿಸಿಕೊಳ್ಳೋದಿಲ್ಲ ಅಂತ ಕೇಳಲಿಕ್ಕೆ ಬಯಸ್ತೇನೆ। आप नीरव मोदी के साथ फोटो लेते हो, हिंदुस्तान के किसान के साथ फोटो क्यों नहीं लेते हो? ನೀವು ನೀರವ್ ಮೋದಿ ಅವರೊಟ್ಟಿಗೆ ಫೋಟೋವನ್ನು ತೆಗೆಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೀರಿ, ಲಲಿತ್ ಮೋದಿ ಒಟ್ಟಿಗೆ ಫೋಟೋ ತೆಗೆಸುವಂತ ಕೆಲಸ ಮಾಡ್ತೀರಿ, ಬಡ ರೈತರ ಕಾರ್ಮಿಕರ ರೈತರೊಟ್ಟಿಗೆ ಯಾಕೆ ನೀವು ಸೇರೋದಿಲ್ಲ ಅನ್ನೋ ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ। कर्नाटक की सरकार ने हजारों करोड़ रुपए कर्नाटक के किसानों को दिए। ಕರ್ನಾಟಕ ಸರ್ಕಾರ ಕರ್ನಾಟಕದ ರೈತರಿಗೋಸ್ಕರ ಸಹಸ್ರಾರು ಕೋಟಿ ರೂಪಾಯಿಗಳ ನೆರವನ್ನ, ವಿನಾಯಿತಿಯನ್ನ, ಸಾಲ ಮನ್ನಾವನ್ನು ಮಾಡಿದೆ। और हमने मैनिफेस्टो में साफ लिखा है, हिंदुस्तान के किसान की रक्षा होगी। ಭಾರತದ ಸರ್ಕಾರ ಈ ರೀತಿ ಯಾವ ಕೆಲಸವನ್ನು ಕೂಡ ಮಾಡಿಲ್ಲ, ದೊಡ್ಡ ಉದ್ಯಮಿ ಇರತಕ್ಕಂತ ಕೆಲಸವನ್ನ ಮಾತ್ರ ಮಾಡಿದ್ದಾರೆ। 2019 में जैसे ही हम चुनाव जीतेंगे, किसानों का हम एक स्पेशल बजट बनाएंगे। 2019 ಈ ಚುನಾವಣೆ ಇದೆ, ಇದನ್ನು ನಾವು ಗೆದ್ದ ತಕ್ಷಣ ಈ ಭಾರತದ ರೈತರಿಗೆ ನಾವು ದೊಡ್ಡದೊಂದು ಕೊಡುಗೆಯನ್ನು ಕೊಡುವರಿದ್ದೇವೆ। ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ
ಕೃಷಿ ಬಜೆಟ್ ಅನ್ನ, ರೈತರ ಬಜೆಟ್ ಅನ್ನ ನಾವು ಸಂಸತ್ತಿನಲ್ಲಿ ಮೊದಲನೇ ಬಾರಿಗೆ ಮಂಡಿಸೋರಿದ್ದೇವೆ. नेशनल बजट पे पेश होगा, नेशनल बजट पेश होगा और उसी के साथ उसी समय किसानों का एक अलग बजट पेश होगा. ದೇಶದ ಜನಗಳಿಗೋಸ್ಕರ ಒಂದು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತೇವೆ. ದೇಶದ ಬಜೆಟ್ ಅನ್ನು ಮಂಡನೆ ಮಾಡೋ ಜೊತೆಗೆ ಆಯವ್ಯಯ ಮಂಡನೆ ಮಾಡೋ ಜೊತೆಗೆ ದೇಶಕ್ಕೋಸ್ಕರ, ರೈತರಿಗೋಸ್ಕರ ರೈತರ ಬಜೆಟ್ ಅನ್ನು ಕೂಡ ನಾವು ಮಂಡನೆ ಮಾಡೋರಿದ್ದೇವೆ. साल की शुरुआत में ही हिंदुस्तान के किसान को पता लगेगा उसकी सरकार क्या करने जा रही है. उसके लिए ಈ ವರ್ಷ, ಆರ್ಥಿಕ ವರ್ಷ ಪ್ರಾರಂಭ ಆದ ತಕ್ಷಣ, ಹೊಸ ಸರ್ಕಾರ ಬಂದ ತಕ್ಷಣ ದೇಶದ ರೈತರಿಗೆ ಗೊತ್ತಾಗ್ತದೆ ಹೊಸ ಸರ್ಕಾರ ಭಾರತದ ರೈತರಿಗೆ ಏನು ಕಾರ್ಯಕ್ರಮವನ್ನು ಕೊಡ್ತದೆ, ಏನು ರಿಯಾಯಿತಿ ವಿನಾಯಿತಿಗಳನ್ನು